ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ಕಾಣುತ್ತೆ. ಆ ಬದಲಾವಣೆಯನ್ನು ಒಳ್ಳೆಯ ಕೆಲಸಕ್ಕೆ ನೀವು ವಿನಿಯೋಗ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಆ ಬದಲಾವಣೆ ಏನಾದರೂ ನಿಮಗೆ ವಿರುದ್ಧವಾದಂತಹ ಕಾರ್ಯಕ್ಕೆ ಅಥವಾ ನಿಮ್ಮ ಮರ್ಯಾದೆಯನ್ನು ಕಳೆಯುವಂತಹ ಕಾರ್ಯಕ್ಕೆ ವಿನಿಯೋಗ ಆಗ್ತಾ ಇದೆ ಅಂತಾದರೆ ಅದನ್ನು ತಡೆ ಹಿಡಿದು ಆ ಕೆಲಸದಿಂದ ನೀವು ವಿಮುಖರಾಗಬೇಕಾಗತ್ತೆ. ಇಲ್ಲದೇ ಇದ್ದರೆ ಆ ಒಂದು ಹಿನ್ನಡೆಯನ್ನು ಅಥವಾ ಅವಮಾನವನ್ನು ನೀವು ಅನುಭವಿಸಬೇಕಾದಂಥದ್ದಿರುತ್ತೆ. ಬೇಕಾದವರಿಗಾಗಿ ನೀವು ಸ್ವಲ್ಪ ಸಮಯವನ್ನು ಮೀಸಲಾಗಿಡ್ತೀರಿ. ನಿಮಗೆ ಯಾರು ಹಿತವ ಅಥವಾ ನಿಮಗೆ ಯಾರು ಬೇಕೋ, ಯಾರು ನಿಮಗೆ ತುಂಬ ಆತ್ಮೀಯರೋ ಅವರಿಗೋಸ್ಕರವಾಗಿ ಸಮಯವನ್ನು ಕಳೀತಕ್ಕಂಥದ್ದಾಗತ್ತೆ. ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಒಟ್ಟಿಗೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ವಿಫಲರಾಗ್ತೀರಿ. ಎರಡೆರಡು ಮೂರು ಕೆಲಸಗಳನ್ನು ಒಟ್ಟಿಗೆ ಮಾಡಿ ಮುಗಿಸ್ಬಿಡಬೇಕು ಅಂತಕ್ಕಂತಹ ಉದ್ದೇಶ ಅದು ನಿಮಗೆ ಅಷ್ಟೊಂದು ಸಫಲತೆಯನ್ನು ಅಥವಾ ಅಷ್ಟೊಂದು ಏಳಿಗೆಯನ್ನು ಅಥವಾ ಅದರಿಂದ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುವುದಿಲ್ಲ. ಆ ವಿಚಾರದಲ್ಲಿ ನಿಮಗೆ ವಿಫಲತೆ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಇಷ್ಟಾರ್ಥಗಳು ಈಡೇರುತ್ತೆ, ಆದರೆ ದುರಾಸೆ ತಪ್ಪಿದ್ದಲ್ಲ. ನೀವೇನೋ ಒಂದು ಅಂದ್ಕೊಂಡಿರ್ತೀರಿ, ಆ ಕೆಲಸ ಆಗಿಬಿಡುತ್ತೆ, ಅದರಿಂದ ಬರಬೇಕಾದಂತಹದ್ದು ಪ್ರಾಮಾಣಿಕವಾದ ಲಾಭ ಬರುತ್ತೆ, ಆದರೆ ಅದು ನಿಮಗೆ ಸಾಕಾಗಲ್ಲ. ಇನ್ನೂ ದುರಾಸೆ ನಿಮ್ಮಲ್ಲಿ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಹಳೆಯ ರೋಗಗಳಿಂದ ಮುಕ್ತರಾಗ್ತೀರಿ. ಬಹಳ ದಿವಸಗಳಿಂದ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿ ನೀವು ತೊಂದರೆ ಪಡ್ತಾ ಇದ್ದರೆ ಅಂತಹ ರೋಗಗಳಿಗೆ ಈ ದಿವಸ ಮುಕ್ತಿ ಸಿಕ್ಕುತ್ತೆ. ಅದು ಸಮಾಧಾನಕರವಾದಂತಹ ವಿಚಾರ. ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೋಬೇಕು. ಕೇವಲ ಭಾವನಾತ್ಮಕವಾಗಿ ನೀವು ಹಾಗೇ ಮುಂದುವರ್ಕೊಂಡು ಹೋದರೆ ವ್ಯಾವಹಾರಿಕವಾಗಿ ಕಷ್ಟ ಸಾಧ್ಯವಾಗತಕ್ಕಂತಹ ದಿವಸಗಳನ್ನು ನೋಡಬೇಕಾಗತ್ತೆ. ಎಲ್ಲ ಗೊಂದಲಗಳ ನಿವಾರಣೆಗೋಸ್ಕರವಾಗಿ ಚಂಡಿಕೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಉದ್ಯೋಗವನ್ನು ಹುಡುಕಾಟ ಮಾಡ್ತಿರೋರಿಗೆ, ಉದ್ಯೋಗದ ನಿರೀಕ್ಷೆಯಲ್ಲಿರತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗುವಂತಹ ಸುದ್ದಿ ಕೇಳುತ್ತೆ. ಅದು ಮನಸ್ಸಿಗೆ ಸ್ವಲ್ಪ ಉತ್ಸಾಹವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ನಿಮ್ಮ ಪ್ರಯತ್ನಗಳು ಇನ್ನಷ್ಟು ಗಟ್ಟಿಯಾಗ್ತಕ್ಕಂಥದ್ದಾಗತ್ತೆ. ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. ಯಾರು ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ತಾರೋ ಅವರು ಪ್ರತಿ ಕ್ಷಣವೂ ಕೂಡ ನಿಮಗೆ ಏನಾದರೂ ಒಂದಲ್ಲ ಒಂದು ತೊಂದರೆಯನ್ನು ಮಾಡಲೇಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ನೀವು ಎಷ್ಟು ಜಾಣ್ಮೆಯಿಂದ ಜಾಗ್ರತೆಯಿಂದ ಇದ್ದರೂ ಕೂಡ ಸಾಕಾಗೋದಿಲ್ಲ. ಎಚ್ಚರಿಕೆಯನ್ನು ಪ್ರತಿ ಹೆಜ್ಜೆಯಲ್ಲೂ ಕೂಡ ಗಮನಿಸ್ತಾ ಹೋಗಬೇಕಾಗತ್ತೆ. ಹೆಂಗಸರಿಂದ ಉಪಕಾರವಾಗತ್ತೆ. ಧನಲಾಭದ ಸೂಚನೆಯೂ ಕೂಡ ಇರುತ್ತೆ. ಹಾಗಾಗಿ ಆ ಉಪಕಾರ ಆಗತಕ್ಕಂತಹದ್ದು ನಿಮಗೆ ಯಾವುದೋ ಒಂದು ಕೆಲಸ ದೃಷ್ಟಿಯಿಂದ ಇರಬಹುದು, ಅಥವಾ ಬೇರೆ ನೀವು ಅಂದುಕೊಂಡಂತಹ ಯಾವುದೋ ಒಂದು ಸಂಕಲ್ಪಕ್ಕೆ ಅಲ್ಲಿ ಅನುಕೂಲವಾಗ್ತಕ್ಕಂತಹದ್ದಿರ್ಬೋದು. ದೈಹಿಕವಾದಂತಹ ತೊಂದರೆ ಅಥವಾ ಸಮಸ್ಯೆ ಇರುತ್ತೆ, ಅದಕ್ಕೆ ಚಿಕಿತ್ಸೆ ಬಹಳ ಅಗತ್ಯ ಇರುತ್ತೆ. ವೈದ್ಯಕೀಯವಾದಂತಹ ಸಲಹೆಯನ್ನು ಪಡ್ಕೊಳ್ಳಿ. ಸರಿಯಾದಂತಹ ಔಷಧೋಪಚಾರ ಇಲ್ಲಿ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ವೈವಾಹಿಕ ಜೀವನದಲ್ಲಿ ನಿಮ್ಮ ಮಾತಿನಿಂದ ಬಿರುಕು ಬಿಡ್ತಕ್ಕಂತಹದ್ದಾಗತ್ತೆ. ಸಾಂಸಾರಿಕವಾಗಿ ಒಂದಷ್ಟು ಕಿರಿಕಿರಿ ಇರಬಹುದು, ಆದರೆ ನೀವು ಆಡ್ತಕ್ಕಂತಹ ಮಾತು ಆ ಕಿರಿಕಿರಿಗೆ ಇನ್ನಷ್ಟು ಪುಷ್ಟಿಯನ್ನು ಕೊಟ್ಟು ಆ ಮಾತು ಬಹಳ ದೊಡ್ಡದಾಗಿ ದುಷ್ಪರಿಣಾಮವನ್ನು ಬೀರತಕ್ಕಂಥದ್ದಾಗತ್ತೆ. ವ್ಯಾಪಾರಸ್ಥರಿಗೆ ಲಾಭ ಇರತಕ್ಕಂಥದ್ದು. ತಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹಿಂದೆಂದೂ ಕಾಣದಂತಹ ಲಾಭ ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದಾಗತ್ತೆ. ಪ್ರತ್ಯಂಗಿರಾ ದೇವಿಯ ಉಪಾಸನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಮೇಲಧಿಕಾರಿಗಳಿಂದ ನಿಂದನೆಗೊಳಗಾಗ್ತೀರಿ. ನೀವು ಮಾಡತಕ್ಕಂತಹ ಕೆಲಸ, ನಿಮ್ಮ ಕರ್ತವ್ಯ, ಇದು ಯಾವುದರ ಬಗ್ಗೆನೂ ಕೂಡ ನಿಮಗೆ ಜವಾಬ್ದಾರಿ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ನೀವು ವರ್ತಿಸ್ತೀರಿ. ಸಮಯ ಪ್ರಜ್ಞೆಯೂ ಕೂಡ ಇರೋದಿಲ್ಲ. ಮಾಡಬೇಕಾದಂತಹ ಕೆಲಸದಲ್ಲಿ ನಿಮ್ಮ ಪ್ರಾಮಾಣಿಕತೆ ಆಗಲಿ, ಕರ್ತವ್ಯ ಪ್ರಜ್ಞೆ ಆಗಲಿ ಯಾವುದೂ ಕೂಡ ಇರೋದಿಲ್ಲ. ಆದ್ದರಿಂದ ಮೇಲಧಿಕಾರಿಗಳು, ಹಿರಿಯ ಅಧಿಕಾರಿಗಳು ನಿಮ್ಮನ್ನು ನಿಷ್ಠುರ ಮಾಡ್ತಾರೆ. ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನು ನಿಂದನೆ ಮಾಡ್ತಾರೆ. ಅದನ್ನು ನೀವು ಅನುಭವಿಸಲೇಬೇಕಾದಂಥದ್ದು. ತಲೆನೋವಿನ ಸಮಸ್ಯೆ ಕಾಡಬಹುದು. ಮಾನಸಿಕವಾಗಿ ಸಮಾಧಾನ ಇಲ್ಲ ಅಂತಾದಾಗ
ಅದು ಒಂದಷ್ಟು ಪ್ರಭಾವ ಪರಿಣಾಮ ದೇಹದ ಮೇಲೆ ಬೀಳುತ್ತೆ. ಅದು ಸ್ವಾಭಾವಿಕವಾಗಿ ಸಹಜವಾಗಿ ಆಗ್ತಕ್ಕಂಥದ್ದಾಗತ್ತೆ. ಏನೋ ನಿಮಗೆ ಆಗದಂತಹ ಮಾತುಗಳನ್ನು ಕೇಳಿ ಬೇಸರವಾಗ್ತಕ್ಕಂಥದ್ದು, ನಿಮಗೆ ಸಂಬಂಧಪಡದೇ ಇರತಕ್ಕಂಥ ವಿಚಾರಗಳನ್ನು ನಿಮ್ಮ ಬಗ್ಗೆ ಹೇಳ್ತಾರೆ, ಜೊತೆಗೆ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪುಗಳನ್ನು ನಿಮ್ಮ ಮೇಲೆ ಹೇಳ್ತಾರೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳನ್ನು, ನಿಮ್ಮ ವೈಯಕ್ತಿಕವಾದಂತಹ ವಿಷಯಗಳನ್ನು ಮಾತಾಡಿ ಆಡಿ 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 ನಿಮಗೆ ಅವಮಾನವನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಬಹಳ ವಿಶೇಷವಾಗಿ ಕಾಣುವಂಥದ್ದಾಗತ್ತೆ. ನಕಾರಾತ್ಮಕವಾದಂತಹ ಆಲೋಚನೆಗಳು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರದೇ ಇರುವ ಹಾಗೆ ನೀವು ತಡ್ಕೊಳ್ಬೇಕು. ಏನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ತಾತ್ಸಾರ ಮಾಡಿದರೆ ಒಂದಷ್ಟು ಸಮಾಧಾನ ಸಿಕ್ಕಬಹುದು. ಆದರೆ ಅದನ್ನೇ ಮನಸ್ಸಿಗೆ ತಗೊಂಡ್ರೆ ನೀವು ಬಹಳ ತೊಂದರೆಯನ್ನು ಪಡಬೇಕಾದಂಥದ್ದಾಗತ್ತೆ. ಎಲ್ಲ ಅನುಕೂಲತೆಗಳಿದ್ದರೂ ಕೂಡ ಅನುಭವಿಸುವಂತಹ ಯೋಗ ಇರುವುದಿಲ್ಲ. ಯಾಕೆ? ಇದೆಲ್ಲ ಗ್ರಹಗತಿಯ ಪ್ರಭಾವ. ನಿಮಗೆಲ್ಲವುದೂ ಇದೆ, ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿಯೊಂದೂ ಕೂಡ ಇದೆ. ಆದರೆ ಅದನ್ನೆಲ್ಲ ಅನುಭವಿಸ್ತಕ್ಕಂತಹ ಯೋಗ ಬೇಕಲ್ಲ, ಅದಕ್ಕೆ ಅವಕಾಶಗಳು ಇಲ್ಲದೇ ಇರತಕ್ಕಂಥದ್ದು. ಮಾನಸಿಕವಾದಂತಹ ಒತ್ತಡ ಹೆಚ್ಚಾಗತ್ತೆ, ಸ್ವಾಭಾವಿಕವಾಗಿ ಸಿಟ್ಟು ಬರುತ್ತೆ. ಆ ಸಿಟ್ಟು ಹಲವಾರು ಅನರ್ಥಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇದು ಯಾವುದೂ ಕೂಡ ಬೇಡ. ತಾಳ್ಮೆ ಇರಲಿ. ಕೆಲಸ ಸ್ವಲ್ಪ ನಿಧಾನವಾಗಿ ಆಗಬಹುದು, ಆದಾಯದ ಮೂಲ ಕಡಿಮೆ ಆಗಬಹುದು, ಆದರೆ ಯಾವುದೇ ರೀತಿಯ ದುರಂತಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು ಅಂತಕ್ಕಂಥದ್ದು. ನವಗ್ರಹರನ್ನು ಮನಸಾರೆ ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಇದರ ಜೊತೆಗೆ ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಮೇಸ್ತು ಗ್ರಹಾಃ ಕುರುವಂತು ಮಂಗಳಂ ಎಂಬುದಾಗಿ 9 ಬಾರಿ ಪಠನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಪ್ರಯಾಣದಿಂದ ತೊಂದರೆ ಇದೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅನಗತ್ಯವಾದಂತಹ ಪ್ರಯಾಣವಾಗಲಿ, ಮೋಜು ಮಸ್ತಿಗೋಸ್ಕರವಾಗಿ ಮಾಡ್ತಕ್ಕಂತಹ ಪ್ರಯಾಣಗಳಾಗಲಿ ಯಾವುದೂ ಕೂಡ ಬೇಡ. ಅದು ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಅಪಘಾತ ಆಗುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು. ನಿಮ್ಮ ಪರಿಶ್ರಮ ಲೆಕ್ಕಕ್ಕೆ ಬರುವುದೇ ಇಲ್ಲ. ಉದ್ಯೋಗದ ದೃಷ್ಟಿಯಿಂದ ಮತ್ತು ಮನೆಯಲ್ಲೂ ಕೂಡ ನೀವು ತುಂಬ ಕಷ್ಟಪಡ್ತೀರಿ. ಉದ್ಯೋಗ ಜಾಗದಲ್ಲೂ ಕೂಡ ನೀವು ಪಟ್ಟಂತಹ ಪರಿಶ್ರಮ ಲೆಕ್ಕಕ್ಕೆ ಬರೋದಿಲ್ಲ. ಮನೆಯಲ್ಲಂತೂ ಕೇಳೋದೇ ಬೇಡ, ಆ ಸ್ಥಿತಿ ಉಂಟಾಗ್ತಕ್ಕಂಥದ್ದಾಗತ್ತೆ. ಉದ್ಯೋಗದಲ್ಲಿ ಸ್ಥಾನಮಾನ ಸಿಕ್ಕಬಹುದು, ಆದರೆ ಅದಕ್ಕೆ ಎಷ್ಟೋ ಪರಿಶ್ರಮವನ್ನು ಪಟ್ಟಿರ್ತೀರಿ. ನೀವು ಪರಿಶ್ರಮ ಪಟ್ಟಿದ್ದಕ್ಕೆ ತಕ್ಕಂತಹ ಮಾನ್ಯತೆ ಅಲ್ಲ, ಅದನ್ನು ಗಮನಿಸಬೇಕಾಗತ್ತೆ. ಮನಸ್ಸಿನಿಂದ ವೃತ್ತಿಯಾಗಲಿ ಉದ್ಯೋಗದ ಬಗ್ಗೆ ಆಗಲಿ ಆ ಚಿಂತೆಗಳು ದೂರವಾಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಅದರ ಬಗ್ಗೆ ಒಂದಷ್ಟು ಏನಾಗ್ಬಿಡುತ್ತೋ ಅನ್ನುವಂತಹ ಆಲೋಚನೆಗಳಿರುತ್ತೆ. ಅದು ಯಾವುದೂ ಕೂಡ ಹತ್ತಿರಕ್ಕೆ ಬರದೇ ಇರುವ ರೀತಿಯಲ್ಲಿ ಈ ದಿವಸ ಆಗುತ್ತೆ. ಬರಬೇಕಾದಂತಹ ಹಣ ಏನಾದರೂ ಬಾಕಿ ಇದ್ದರೆ ಈ ದಿವಸ ಅದಕ್ಕೆ ಯೋಗ ಇದೆ. ಆ ಹಣದ ವಸೂಲಿಯ ಪ್ರಯತ್ನವನ್ನು ನೀವು ಮಾಡಬೇಕಾದಂಥದ್ದಿರುತ್ತೆ. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ. ತಮ್ಮ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಔನ್ನತ್ಯವನ್ನು ಪಡೀಲಿಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳು ಸಲಕರಣೆಗಳು ಈ ದಿವಸ ನಿಮಗೆ ಅನುಕೂಲತೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ.